ನಮಸ್ಕಾರ. ನಾವು ಈ ಒಂದು ವಿಡಿಯೋದಲ್ಲಿ ಪ್ರೆಗ್ನೆನ್ಸಿಯ ಹನಿಮೂನ್ ಪೀರಿಯಡ್ ಅಂತಾನೆ ಕರೆಯಲ್ಪಡ್ತಕ್ಕಂತಹ ಸೆಕೆಂಡ್ ಟ್ರೈಮಿಸ್ಟರ್ ಅಂದ್ರೆ 4ನೇ ತಿಂಗಳು, 5ನೇ ತಿಂಗಳು, 6ನೇ ತಿಂಗಳು ಈ ಈ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಮಗುವಿನ ಬೆಳವಣಿಗೆ ಹೇಗಿರುತ್ತೆ, ಯಾವ ರೀತಿಯಂತ ಬದಲಾವಣೆಗಳು ಉಂಟಾಗುತ್ತೆ, ಸ್ಕ್ಯಾನಿಂಗ್ ನಲ್ಲಿ ನಾವು ಏನ್ ನೋಡಬಹುದು, ಯಾವ ಅಬ್ನಾರ್ಮಲಿಟೀಸ್ ನಾವು ಕಂಡುಹಿಡಿಯಬಹುದಾಗಿರುತ್ತೆ, ತಾಯಿಯ ದೇಹದಲ್ಲಿ ಉಂಟಾಗ್ತಕ್ಕಂತಹ ಬದಲಾವಣೆಗಳು ಏನು, ಯಾವ ರೀತಿಯಂತಹ ಸಮಸ್ಯೆಗಳು ಕಂಡು ಬರಬಹುದು, ಯಾವಾಗ ನಿಮ್ಮ ವೈದ್ಯರನ್ನ ಮೀಟ್ ಮಾಡಬೇಕು, ಮತ್ತೆ ಮೆಡಿಕೇಶನ್ಸ್, ಸ್ಕ್ಯಾನಿಂಗ್, ಮತ್ತೆ ಇದು ಅಲ್ಲದೆ ಸಂಭೋಗದ ಕ್ರಿಯೆ ಬಗ್ಗೆ ಹಲವಾರು ಜನ ಪ್ರಶ್ನೆಯನ್ನ ಕೇಳ್ತಿರ್ತಾರೆ. ಇದ್ರ ಬಗ್ಗೆ ಎಲ್ಲ ನೋಡೋಣ. ಓಕೆನಾ? ಮೊದಲನೇದಾಗಿ ನೋಡೋದಾದ್ರೆ 4th ಮಂತ್ 4ನೇ ತಿಂಗಳು ಸ್ಟಾರ್ಟ್ ಆಗ್ತಿದ್ದಂಗೆನೆ ಮಗುವಿಂದು ಉದ್ದ ಒಂದು 8ರಿಂದ 10 ಸೆಂಟಿಮೀಟರ್ ಇರುತ್ತೆ. ಅಂದ್ರೆ ಒಂದು 40ರಿಂದ 50 ಗ್ರಾಮ್ ಇರುತ್ತೆ. ಒಂದು ಹಣ್ಣಿಗೆ ಹೋಲಿಕೆ ಮಾಡಿ ನೋಡ್ಬೇಕು ಅಂತಂದ್ರೆ ಒಂದು ಮೀಡಿಯಂ ಸೈಜ್ ಸೀಬೆ ಹಣ್ಣು ಏನಿರುತ್ತೆ ಗಾತ್ರ, ಆ ಸೈಜ್ಗೆ 4ನೇ ತಿಂಗಳ ಮಗು ಇರುತ್ತೆ. ಓಕೆನಾ? ಈ 4ನೇ ತಿಂಗಳು ಆರಂಭ ಆಗ್ತಿದ್ದಂಗೆನೆ ಮಗುವಿಂದು ಕಿಡ್ನಿ ಆಗಿರಬಹುದು ಅಥವಾ ಸ್ಪೈನಲ್ ಕಾರ್ಡ್ ಏನಿದೆ, ಮಗುವಿನ ಬೆನ್ನಿನ ಎಲುಬು ಅಥವಾ 2 ಕೈ 2 ಕಾಲು, ತಲೆಯ ಬುರುಡೆ ಹೇಗಿದೆ, ಬ್ರೈನ್ ಮೇಜರ್ ಸ್ಟ್ರಕ್ಚರ್ಸ್ ಹೇಗಿದೆ, ಮತ್ತೆ ಸ್ಟಮಕ್ ಬಬಲ್, ಹೊಟ್ಟೆಯ ಆಕಾರ ಬಂದಿದೆಯೋ ಇಲ್ವೋ, ಹೊಟ್ಟೆಯ ಮುಂಭಾಗ ಅಬ್ಡಾಮಿನಲ್ ವಾಲ್ ಹೇಗಿದೆ ಅನ್ನೋದನ್ನೆಲ್ಲದನ್ನು ಸಹ ನಾವು ನೋಡಬಹುದಾಗಿರುತ್ತೆ. ಇನ್ನು ಮಗುವಿಂದು ಕೈ, ಇದಕ್ಕೂ ಮುಂಚೆ ಲಿಂಬಟ್ಸ್ ಅಂತ ಹೇಳಿರ್ತೀವಿ, ಅದಿರುತ್ತೆ. ತದನಂತರ ಬೇಬಿ ಗ್ರೋತ್ ಆಗ್ತಾ ಇದ್ದಂಗೆ ಹೇಗೆ ಅಡಲ್ಟ್ಸ್ ಇರುತ್ತೆ ಅಂತಂದ್ರೆ ಹ್ಯೂಮರಸ್ ಆಗಿರ್ಬೋದು, ಫೋರ್ ಆರ್ಮ್ ಆಗಿರ್ಬೋದು, ಅಥವಾ ಬೆರಳುಗಳೇನಿದೆ ಫಿಂಗರ್ಸ್ ಹೇಗೆ ವೆಲ್ ಡಿಫೈನ್ಡ್ ಇರುತ್ತೋ ಆ ರೀತಿಯಂತ ಒಂದು ಸ್ಟ್ರಕ್ಚರ್ನ ನಾವು 4ನೇ ತಿಂಗಳ ಮಗುವಿನಲ್ಲಿ ಸ್ಕ್ಯಾನ್ ನಲ್ಲಿ ನೋಡಬಹುದಾಗಿರುತ್ತೆ. ಅದಲ್ಲದೆ ಈ 4ನೇ ತಿಂಗಳಿಂದನೇ ಮಗುವಿನ ಫಿಂಗರ್ ಪ್ರಿಂಟ್ಸ್ ಏನಿರುತ್ತೆ ಅದು ಸಹ ಡೆವಲಪ್ ಆಗುತ್ತೆ. ಓಕೆನಾ? ಇನ್ನು 5ನೇ ತಿಂಗಳಲ್ಲಿ ಮಗುವಿಂದು ಉದ್ದ ಒಂದು 20ರಿಂದ 25 ಸೆಂಟಿಮೀಟರ್ ಇರುತ್ತೆ. ಓಕೆನಾ? ಅಂಡ್ ಮಗುವಿನ ತೂಕ ಒಂದು ಸರಿ ಸುಮಾರು 300 ಗ್ರಾಮ್. ನೀವು ಅನಾಮಲಿ ಸ್ಕ್ಯಾನ್ಗೆ ಹೋಗ್ತಿರಲ್ಲ, ಆವಾಗ ಮಗುವಿಂದು ಸರಾಸರಿ ತೂಕ ಅರೌಂಡ್ 300 ಗ್ರಾಮ್ ಇರುತ್ತೆ. ಕೆಲವರು ಹೇಳ್ತಾರೆ, ಮೇಡಮ್ ಈಗ ಆಲ್ರೆಡಿ 5th ಮಂತ್ ಆಗಿದೆ, ಮಗುವಿನ ತೂಕ ಇನ್ನೂ 300 ಗ್ರಾಮೇನ, ಇನ್ 4 ತಿಂಗಳಲ್ಲಿ ಅದು ಹೇಗೆ 2.5 kg ಆಗ್ಬಿಡುತ್ತೆ ಅಂತ ನೋಡಿ. 5-6ನೇ ತಿಂಗಳು ಕಳೆದ ನಂತರ 3rd ಟ್ರೈಮಿಸ್ಟರ್ ಅಲ್ಲಿ ಏನಿರುತ್ತೆ ಅವಾಗ ಇನ್ನೂ ರ್ಯಾಪಿಡ್ ಆಗಿ ಗ್ರೋತ್ ಆಗುತ್ತೆ ಮಗು. ಓಕೆನಾ? ಸೊ ಹಾಗಾಗಿ 5ನೇ ತಿಂಗಳಲ್ಲಿ ಅರೌಂಡ್ 300 ಗ್ರಾಮ್ ಇದ್ರೆ ಅದು ನಾರ್ಮಲ್. ಸೊ ನೀವು ಎದುರುವಂತ ಅವಶ್ಯಕತೆ ಇಲ್ಲ. ಇನ್ನು 6ನೇ ತಿಂಗಳಲ್ಲಿ ಮಗುವಿಂದು ತೂಕ ಅರೌಂಡ್ 900 ಗ್ರಾಮ್. ಅಂದ್ರೆ 6ನೇ ತಿಂಗಳು ತುಂಬುತ್ತಿದ್ದಂಗೆ, ಅಂದ್ರೆ ಪೂರಾ ಕಂಪ್ಲೀಟ್ ಆಗಿ ಇನ್ನೇನೋ 7ನೇ ತಿಂಗಳು ಬರಬೇಕು ಅನ್ನೋ ಎಂಡಿಂಗ್ ಟೈಮ್ ಅಲ್ಲಿ ಮಗುವಿನ ತೂಕ ಒಂದು ಅರೌಂಡ್ 900 ಗ್ರಾಮ್ ಇರುತ್ತೆ. ಓಕೆನಾ? ಈ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲೇ ಇದು ಅಲ್ಲದೆ ನಾವು ಮಗುವಿಂದು ಸ್ಪ್ಲೀನ್ ಡೆವಲಪ್ ಆಗಿರುತ್ತೆ, ಲಿವರ್ ಡೆವಲಪ್ ಆಗಿರುತ್ತೆ, ಯೂರಿನರಿ ಬ್ಲಾಡರ್, ಮತ್ತೆ ಮಗುವಿನ ಕೈ ಕಾಲು ಎಲ್ಲದನ್ನು ಸಹ ಡೆವಲಪ್ ಆಗಿರುತ್ತೆ. ಬೆನ್ನಿನ ಮೂಳೆಯಲ್ಲಿ ಯಾವ್ದಾದ್ರು, ಬೆನ್ನ ಎಲುಬಿನಲ್ಲಿ ಯಾವ್ದಾದ್ರು ಸಮಸ್ಯೆ ಏನಾದ್ರು ಇದೆಯಾ, ಯೂರಲ್ ಟ್ಯೂಬ್ ಡಿಫೆಕ್ಟ್ ಈ ರೀತಿಯಂತದ್ದು ಏನಾದ್ರು ಇದೆಯಾ, ಮಗುಗೆ 2 ಕೈ ಕಾಲು ಇದೆಯಾ ಅಥವಾ ಏನಾದ್ರು ಮಿಸ್ಸಿಂಗ್ ಇದೆಯಾ ಅನ್ನೋದನ್ನು ಸಹ ನಾವು ಕಂಡುಹಿಡಿಯಬಹುದಾಗಿರುತ್ತೆ. ಇದಲ್ಲದೆ ಕಾಲು ಏನಾದ್ರೂ ಕೂಡ್ಕೊಂಡಿದ್ರೆ, ಮರ್ಮೇಡ್ ಸಿಂಡ್ರೋಮ್ ಅಂತ ಏನ್ ಹೇಳ್ತೀವಿ, ಅದನ್ನು ಸಹ ನಾವು ಗುರುತಿಸಬಹುದಾಗಿರುತ್ತೆ. ಇದಲ್ಲದೆ ಅಬ್ಡಾಮಿನಲ್ ವಾಲ್ ಡಿಫೆಕ್ಟ್ಸ್ ಅಂತಂದ್ರೆ ಏನಾದ್ರೂ ಯೂರಿನರಿ ಬ್ಲಾಡರ್ ಏನಾದ್ರೂ ಹೊರಗಡೆ ಬಂದಿತ್ತು ಅನ್ನೋದಾದ್ರೆ, ಮಗುವಿನ ಎದೆಗೂಡಿನಲ್ಲದೆ ಎಲ್ಲಾದ್ರೂ ಹೊರಗಡೆ ಏನಾದ್ರೂ ಇದ್ರೆ, ಅಥವಾ ಮಗುವಿನ ಬ್ರೈನ್ ಅಥವಾ ಮಗುವಿನ ಬುರುಡೆಯ ಏನಾದ್ರೂ ಸಮಸ್ಯೆ ಇದ್ರೂ ಸಹ ನಾವು ಇದನ್ನ ಇಲ್ಲಿ 5ನೇ ತಿಂಗಳಲ್ಲಿ ನಾವು ನೋಡಬಹುದಾಗಿರುತ್ತೆ. ಈ 18ರಿಂದ 22ನೇ ವಾರದಲ್ಲಿ ನಾವು ಅನಾಮಲಿ ಸ್ಕ್ಯಾನ್ಗೆ ಅಂತ ಹೇಳಿರ್ತೀವಿ. ಈ ಸ್ಕ್ಯಾನಿಂಗ್ ನಲ್ಲಿ ಮಗುವನ್ನ ನಾವು ಒಂದು 21ರಿಂದ 25 ಡಿಫ್ರೆಂಟ್ ಪ್ಲೇನ್ಸ್ ಅಲ್ಲಿ ಮಗುವಿನ ನಾವು ಇಮೇಜಿಂಗ್ ಮಾಡ್ಬೇಕಾಗಿ ಬರುತ್ತೆ. ಅಂದ್ರೆ ಆ ಡಿಫ್ರೆಂಟ್ ಪ್ಲೇನ್ಸ್ ಅಲ್ಲಿ ನೋಡ್ಬೇಕಾಗಿ ಬರುತ್ತೆ. ಇದೇ ಕಾರಣಕ್ಕೆ ಅನಾಮಲಿ ಸ್ಕ್ಯಾನ್ ಏನಿರುತ್ತೆ, 5ನೇ ತಿಂಗಳದ್ದು ಡಿಟೇಲ್ಡ್ ಸ್ಕ್ಯಾನ್ ಏನಿರುತ್ತೆ ಅದು ತುಂಬಾ ಹೊತ್ತು ಹಿಡಿಯುತ್ತೆ. ಎಷ್ಟೊಂದು ಜನ, ಮೇಡಮ್ ಇಷ್ಟೊತ್ತು ನೋಡ್ತಾ ಇದ್ದೀರಲ್ಲ, ಮಗುಗೆ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಭಯ ಪಟ್ಕೋತಾರೆ. ಅಥವಾ ಇನ್ನು ಕೆಲವೊಬ್ಬರಿಗೆ ಪೊಸಿಷನ್ ಅಲ್ಲಿ ಇಲ್ಲ, ಕರೆಕ್ಟ್ ಪೊಸಿಷನ್ ಅಲ್ಲಿ ಇಲ್ಲ ಮಗುಗೆ ಅಂತಂದ್ರೆ ಮಗು ಸ್ವಲ್ಪ ಟರ್ನ್ ಆಗ್ಬೇಕು ಅಂತ ಹೇಳಿ ವಾಕಿಂಗ್ ಮಾಡಕ್ ಹೇಳ್ತೀವಿ, ಜ್ಯೂಸ್ ಕುಡಿಯೋದಕ್ಕೆ ಅಥವಾ ಊಟ ಮಾಡ್ಕೊಂಡು ಬನ್ನಿ, ಏನಾದ್ರೂ ಸ್ವೀಟ್ ತಿನ್ಕೊಂಡು ಬನ್ನಿ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ನೋಡಿ, ಮಗು ಬರೀ ಫೇಸ್ ಮೇಲಿದೆ ಅಂತಂದ್ರೆ ನಾವು ಬೆನ್ನನ್ನು ನೋಡಕ್ಕಾಗಲ್ಲ. ಹಂಗೇನೇನೆ ಬೆನ್ನೇನಾದ್ರೂ ಮೇಲಿತ್ತು, ಬೆನ್ನನ್ನ ಮೇಲ್ ಮಾಡ್ಕೊಂಡಿತ್ತು ಅನ್ನೋದಾದ್ರೆ ನಾವು ಫೇಸ್ ನೋಡಕ್ಕಾಗಲ್ಲ, ಹಾರ್ಟ್ ನೋಡಕ್ಕಾಗಲ್ಲ. ಸೊ ಹಾಗಾಗಿ ನಿಮ್ಮನ್ನ ವಾಕ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತೀವೋ ಹೊರತು ಮಗುಗೇನೋ ಸಮಸ್ಯೆ ಇದೆ ಅಂತ ಅಲ್ಲ.
ಓಕೆನಾ. ಇವನ್ ಇನ್ ಕೇಸ್ ಯಾವುದೇ ರೀತಿಯಂತಹ ಸಮಸ್ಯೆಗಳು ಇದ್ರೆ ಅದನ್ನ ನಿಮ್ಮ ವೈದ್ಯರು ಹೇಳಬೇಕು, ನೀವೇ ಕಲ್ಪನೆ ಮಾಡ್ಕೊಳ್ಳೋದಲ್ಲ. ಓಕೆನಾ. ಅಂಡ್ ಈ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲೇನೆ ಇನ್ ಕೇಸ್ ಅದೇನಾದ್ರೂ ಹೆಣ್ಣು ಮಗು ಆಗಿದ್ರೆ ಆ ಮಗುವಿನ ದೇಹದೊಳಗಡೆ ಯೂಟ್ರಸ್ ಗರ್ಭಕೋಶ ಫಾರ್ಮ್ ಆಗಿರುತ್ತೆ. ಮತ್ತೆ ಓವರೀಸ್ ಅಲ್ಲೂ ಸಹ ಮಿಲಿಯನ್ ಗಟ್ಲೆ ಎಗ್ಸ್ ಅಂಡಾಣು ಏನಿರುತ್ತೆ ಅದು ಸಹ ಫಾರ್ಮ್ ಆಗಿರುತ್ತೆ. ಈಗ ನಾನು ಫಾರ್ಮ್ ಆಗಿರುತ್ತೆ ಅಂತ ಹೇಳ್ತಿದ್ದೀನೋ ಹೊರತು ಅದು ಪೂರಾ ಮೆಚ್ಯೂರ್ ಆಗಿಲ್ಲ, ಅಂದ್ರೆ ಇದು ಇಮ್ಮೆಚ್ಯೂರ್ ಆಗಿರುತ್ತೆ. ಅದೇ ಗರ್ಭದಲ್ಲಿ ಇರ್ತಕ್ಕಂತಹ ಮಗು ಗಂಡು ಮಗು ಆಗಿದ್ರೆ ಅದಕ್ಕೆ ಟೆಸ್ಟಿಸ್ ಅಥವಾ ಬೀಜ ಏನಿದೆ ಅದು ಡೆವಲಪ್ ಆಗಿರುತ್ತೆ. ಬಟ್ ಅದಿನ್ನೂ ಸ್ಕ್ರೋಟಲ್ ಸ್ಯಾಕ್ಗೆ ಬಂದಿರಲ್ಲ. ಆ ಸ್ಕ್ರೋಟಲ್ ಸ್ಯಾಕ್ಗೆ ಅದು ಥರ್ಡ್ ಟ್ರೈಮಿಸ್ಟರ್ ಆರ್ ಡ್ಯೂರಿಂಗ್ ಡೆಲಿವರಿ ಅದು ಸ್ಕ್ರೋಟಲ್ ಸ್ಯಾಕ್ಗೆ ಬರುತ್ತೆ. ಓಕೆನಾ. ಇದು ಅಲ್ಲದೆ ಮಗುವಿನ ಸುತ್ತ ನೀರು ಸಹ ಇರುತ್ತೆ. ಮಗುವಿನ ಸುತ್ತ ಇರ್ತಕ್ಕಂತಹ ನೀರನ್ನ ನುಂಗುತ್ತೆ. ಯೂರಿನ್ ಕಿಡ್ನಿಯಿಂದ ಯೂರಿನ್ ಸಹ ಉತ್ಪಾದನೆಗೊಳ್ಳುತ್ತೆ. ಮಗು ನೀರ್ ಕುಡಿಯತಕ್ಕಂಥದ್ದು ಅಂದ್ರೆ ಸ್ವ್ಯಾಲೋಯಿಂಗ್ ಅಥವಾ ಸ್ಮೈಲ್ ಮಾಡ್ತಕ್ಕಂಥದ್ದು, ಕಿಕ್ ಮಾಡ್ತಕ್ಕಂಥದ್ದು, ಒದೆಯತಕ್ಕಂಥದ್ದು, ಈ ಪಲ್ಟಿ ಒಡೆಯುವಂಥದ್ದು, ರೊಟೇಟ್ ಆಗ್ತಕ್ಕಂಥದ್ದು, ಇದೆಲ್ಲದನ್ನು ನಾವು ಸ್ಕ್ಯಾನ್ ನಲ್ಲಿ ನೋಡಬಹುದಾಗಿರುತ್ತೆ. ಇದು ಅಲ್ಲದೆ 6ನೇ ತಿಂಗಳು ಅಷ್ಟೊತ್ತಿಗೆಲ್ಲ ಮಗು ಕಣ್ಣು ಓಪನ್ ಮಾಡೋದು, ಕ್ಲೋಸ್ ಮಾಡುತ್ತೆ. ಮತ್ತೆ ಫೆಮಿಲಿಯರ್ ವಾಯ್ಸಸ್ನ ಅದು ಗುರ್ತಿಡಿಯುತ್ತೆ. ಅಂದ್ರೆ ತಾಯಿಯ ಎದೆ ಬಡಿತ ಕೇಳಿಸುತ್ತೆ ಅದಕ್ಕೆ. ಮತ್ತೆ ತಾಯಿಯ ಮಾತಾಡ್ತಕ್ಕಂಥದ್ದು, ತಾಯಿಯ ವಾಯ್ಸ್ನ ಗುರ್ತಿಸಿಡುತ್ತೆ. ಅಲ್ಲದೆ ಅಜ್ಜಿ ತಾತ ಜೊತೆಯಲ್ಲಿ ಇರ್ತಕ್ಕಂಥವ್ರು, ಕ್ಲೋಸ್ ಆಗಿರ್ತಕ್ಕಂಥವ್ರು, ಎವ್ರಿ ಡೇ ತಾಯಿ ಜೊತೆ ಮಾತಾಡ್ತಕ್ಕಂಥವ್ರ ವಾಯ್ಸ್ನು ಸಹ ಅದು ರೆಕಗ್ನೈಸ್ ಮಾಡುತ್ತೆ. ಇನ್ನು 6ನೇ ತಿಂಗಳು ಕಂಪ್ಲೀಟ್ ಆಗ್ತಾ ಇದ್ದಂಗೆ, ಅಂದ್ರೆ ಇನ್ನೇನೋ 7ನೇ ತಿಂಗಳು ಬರಬೇಕು ಅನ್ನುವಾಗ ಮಗುವಿನ ತೂಕ ಒಂದು ಅರೌಂಡ್ 900 ಗ್ರಾಮ್, ಅಂದ್ರೆ ಒಂದು ತೆಂಗಿನಕಾಯಿ ಗಾತ್ರದಷ್ಟು ಬಂದಿರುತ್ತೆ. ಓಕೆನಾ. ಇನ್ನು ತಾಯಿಯ ದೇಹದಲ್ಲಿ ಯಾವ ಬದಲಾವಣೆಗಳು ಆಗುತ್ತೆ ಅಂತ ನೋಡೋದಾದ್ರೆ, ಹೇಗೆ ಗರ್ಭಕೋಶದ ಒಳಗಡೆ ಇರ್ತಕ್ಕಂತಹ ಮಗು ದೊಡ್ಡದಾಗುತ್ತೋ ಹಾಗೆ ಗರ್ಭಕೋಶನೂ ದೊಡ್ಡದಾಗುತ್ತೆ ಅಲ್ವಾ. ದೊಡ್ಡದಾದಂತಹ ಗರ್ಭಕೋಶ ಈಗ ಏನಾದ್ರೂ ಬ್ಲಾಡರ್ ಮೇಲೆ, ಯೂರಿನರಿ ಬ್ಲಾಡರ್ ಮೇಲೆ ಒತ್ತಡ ಉಂಟು ಮಾಡಿದಾಗ ತಾಯಿಗೆ ಪದೇ ಪದೇ ಯೂರಿನ್ ಹೋಗೋ ಒಂದು ಅನುಭವ ಆಗ್ಬಹುದು. ಇಲ್ಲ ಅಂತಂದ್ರೆ ಮಲಬದ್ಧತೆ, ಮೋಷನ್ ಗಟ್ಟಿಯಾಗಿ ಹೋಗ್ತಕ್ಕಂಥದ್ದು, ಅಥವಾ 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ಮೋಷನ್ ಹೋಗ್ತಕ್ಕಂಥ ಒಂದು ಅನುಭವನೂ ಇರುತ್ತೆ. ಸುತ್ತ ಗರ್ಭಕೋಶದ ಸುತ್ತ ಇರ್ತಕ್ಕಂಥ ಲಿಗಮೆಂಟ್ಸ್ ಅಥವಾ ಉರಿ ಅಂತ ಏನ್ ಹೇಳ್ತೀವಿ ಅದು ಕೂಡ ಸ್ಟ್ರೆಚ್ ಆಗುತ್ತೆ. ಈ ಸ್ಟ್ರೆಚ್ ಆಗೋ ಪ್ರಕ್ರಿಯೆಯಲ್ಲಿ ತಾಯಿಗೆ ಕಿಬ್ಬೊಟ್ಟೆಯಲ್ಲಿ ಸಣ್ಣದಾಗಿ ನೋವು ಕಾಣಿಸ್ಕೊಳ್ತಕ್ಕಂಥದ್ದು, ಅಥವಾ ಸೊಂಟದಲ್ಲಿ ನೋವು, ಈ ರೀತಿಯಂತ ನೋವುಗಳು ಸಹ ಇರುತ್ತೆ. ಅದೇ ಒತ್ತಡ ಏನಾದ್ರೂ ದೊಡ್ಡ ವೆಸಲ್ಸ್, ಗ್ರೇಟ್ ವೆಸಲ್ಸ್, ರಕ್ತನಾಳಗಳ ಮೇಲೆ ಬಿದ್ದಾಗ ಕಾಲು ಊತ ಅಥವಾ ಕಾಲಿನಲ್ಲಿ ಸೆಳೆತ, ಕಾಲು ನೋವು ಸಹ ಕಂಡು ಬರುತ್ತೆ. ಓಕೆನಾ. ಹಾಗೇನೆ ಗರ್ಭಕೋಶ ಬೆಳೆದು ಮೇಲ್ ಹೋಗ್ತಿದ್ದಂಗೆ ತಾಯಿಗೆ ಒಂದು ಇಂಡೈಜೆಷನ್, ತಿಂದಂತ ಆಹಾರ ಜೀರ್ಣ ಆಗದೆ ಇರ್ತಕ್ಕಂಥ ಒಂದು ಅನುಭವ, ಅಥವಾ ಯಾವಾಗ್ಲೂ ಎದೆ ಉರಿಯೋದು, ಹಾರ್ಟ್ ಬರ್ನ್ ಆಗೋ ಒಂದು ಸಮಸ್ಯೆನೂ ಸಹ ಇರುತ್ತೆ. ಇದೇ ಕಾರಣಕ್ಕೆ ನೀವು ಆದಷ್ಟು 3 ರಿಂದ 4 ಲೀಟರ್ ನೀರನ್ನ ಕುಡಿಬೇಕು. ಓಕೆನಾ. ಮತ್ತೆ ಈ ಕಾನ್ಸ್ಟಿಪೇಷನ್, ಮಲಬದ್ಧತೆ ಏನು ಬರಬಾರ್ದು ಅಂತಂದ್ರೆ ನಾರಿನಾಂಶ ಹೆಚ್ಚು ಇರ್ತಕ್ಕಂಥ ಆಹಾರ ಪದಾರ್ಥಗಳು, ಸೊಪ್ಪು, ತರಕಾರಿ, ಈ ರೀತಿಯಂಥದ್ದು ಪ್ರತಿದಿನ ವೆಜಿಟೇಬಲ್ ಸಲಾಡ್ ತಿಂತಕ್ಕಂಥದ್ದು, ಹಸಿ ಕ್ಯಾರೆಟ್ ಆಗಿರ್ಬಹುದು ಅಥವಾ ಸೌತೆಕಾಯಿ ಆಗಿರ್ಬಹುದು, ಅಥವಾ ನಿಮ್ಗೆ ಇಷ್ಟ ಆಗ್ತಕ್ಕಂತಹ ಸಲಾಡ್ನ ನೀವು ಪ್ರತಿನಿತ್ಯ ಸೇವನೆ ಮಾಡಬೇಕು. ಇದು ಅಲ್ಲದೆ ಬೆಳಗ್ಗೆ 1 ಗ್ಲಾಸ್ ಬಿಸಿ ನೀರು ಜೊತೆಗೆ 1 ಏಲಕ್ಕಿ ಬಾಳೆಹಣ್ಣು ತಿನ್ನೋದ್ರಿಂದ ನಿಮ್ಗೆ ಮೋಷನ್ ಸಹ ಸರಾಗವಾಗಿ ಹೋಗುತ್ತೆ. ಈ ಪುಟ್ಟ ಬಾಳೆಹಣ್ಣಲ್ಲಿ ಮೆಗ್ನೀಷಿಯಂ, ಪೊಟ್ಯಾಷಿಯಂ ಹೆಚ್ಚಿರೋದ್ರಿಂದ ನಿಮ್ಗೆ ಕಾಲ್ ಸೆಳೆತ, ಕಾಲ್ ನೋವು ಸಹ ಕಮ್ಮಿ ಆಗುತ್ತೆ. ಇದೇ ಕಾರಣಕ್ಕೆ ನಿಮ್ಗೆ ಕೊಟ್ಟಿರ್ತಕ್ಕಂಥ ಐರನ್ ಸಪ್ಲಿಮೆಂಟೇಷನ್ ಏನಿದೆ, ಮತ್ತೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಸಪ್ಲಿಮೆಂಟೇಷನ್ ಆಗಿರ್ಬೋದು, ಅಥವಾ ಕೆಲವೊಬ್ಬರಿಗೆ ವೈಟಮಿನ್ D3 ಕೊಟ್ಟಿರ್ತೀವಿ, ಅದನ್ನು ಸಹ ನೀವು ಕಡ್ಡಾಯವಾಗಿ ಪ್ರತಿದಿನನೂ ತಗೋಬೇಕು. ಓಕೆನಾ. ಇನ್ನು ಕೆಲವೊಬ್ಬರಿಗೆ ಸ್ಕಿನ್ ಚೇಂಜಸ್ ಅಲ್ಲಿ ಕತ್ತು ಸುತ್ತ ಕಪ್ಪಾಗುವಂಥದ್ದು, ಕಂಕ್ಳು ಕಪ್ಪು, ಅಥವಾ ಮುಖದ ಚೆಹರೆಯ ಮೇಲೆ ಈ ಚೀಕ್ ಬೋನ್ಸ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಮೆಲಾಸ್ಮಾ ಅಂದ್ರೆ ಬಂಗು ಸಹ ಉಂಟಾಗಬಹುದು. ಮೆಲಾನಿನ್ ಪ್ರೊಡಕ್ಷನ್ ಹೆಚ್ಚಾಗೋದ್ರಿಂದ ಈ ರೀತಿಯಂತ ಒಂದು ಬದಲಾವಣೆಗಳು ಕಂಡು ಬರುತ್ತೆ. ಮತ್ತೆ ಸ್ಟ್ರೆಚ್ ಮಾರ್ಕ್ಸ್ ಆಗ್ತಕ್ಕಂಥದ್ದು ಸಹ ಸರ್ವೇ ಸಾಮಾನ್ಯ. ಈ ಕಾಲ್ ಸೆಳೆತ ಎಲ್ಲ ಇದೆ ಅಂತ ಅಂದ್ರೆ ನೀವು ನಿಮ್ಮ ಏನಿದೆ ಕ್ಯಾಲ್ಸಿಯಂ ಸಪ್ಲಿಮೆಂಟೇಷನ್ ಜೊತೆಗೆ ಕೊಬ್ಬರಿ ಎಣ್ಣೆ ಅಥವಾ ನೀಲಗಿರಿ ತೈಲ ಏನಿದೆ ಅದನ್ನ ಸ್ವಲ್ಪ ಬಿಸಿ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ರಿ. ಅಥವಾ ಒಂದು ಬಕೆಟ್ಗೆ ಬಿಸಿ ನೀರು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರಿನಲ್ಲಿ ನೀವು ಮುಳುಗಿಸೋದ್ರಿಂದ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗಿ ನಿಮ್ಗೆ ನೋವು ಸಹ ಕಮ್ಮಿ ಆಗುತ್ತೆ.
ಇನ್ನು ಕೆಲವೊಬ್ಬರಲ್ಲಿ ಮೂಡ್ ಸ್ವಿಂಗ್ಸ್ ಅಂದ್ರೆ ಎಮೋಷನಲ್ ಚೇಂಜಸ್, ಎಲ್ಲದಕ್ಕೂ ಎಮೋಷನಲ್ ಆಗೋದು, ಭಾವನಾತ್ಮಕವಾಗೋದು, ಸಣ್ಣ ಸಣ್ಣದಕ್ಕೂ ಅಳು ಬರ್ತಕ್ಕಂಥದ್ದು ಅಥವಾ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು, ಮತ್ತೆ ಮುಂದೆ ಮಗುವಿಂದು ಹೇಗೋ ಅನ್ನೋ ಒಂದು ಆತಂಕಗಳು, ಈ ರೀತಿಯಂತ ಒಂದು ಬದಲಾವಣೆಗಳು ಸಹ ಕಂಡು ಬರ್ಬೋದು. ಅಂಡ್ ಇದು ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥದ್ದು, ಬರೀ ನಿಮ್ಮೊಬ್ಬರಿಗೆ ಆಗ್ತಾ ಇದೆ ಅಂತ ಭಯ ಪಡೋದು ಬೇಡ. ಯಾವುದೇ ರೀತಿಯಂತ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದೆ ಅನ್ನೋದಾದ್ರೆ ನೀವು ಡೆಫಿನೆಟ್ ಆಗಿ ನಿಮ್ಮ ಮನೆಯವರ ಜೊತೆ, ನಿಮಗೆ ತುಂಬಾ ಕ್ಲೋಸ್ ಆದವ್ರ ಜೊತೆ ನೀವು ಹಂಚ್ಕೋಬೇಕು. ಮತ್ತೆ ಸಾಧ್ಯವಾದಲ್ಲಿ ಮೆಡಿಕಲ್ ಹೆಲ್ಪ್ ಕೂಡ ನೀವು ತಗೋಬೇಕಾಗಿ ಬರುತ್ತೆ. ಇನ್ನು ಇದಲ್ಲದೆ ಒಂದು ಒಳ್ಳೆಯ ಬದಲಾವಣೆ ಏನು ಅಂತಂದ್ರೆ, ಫಸ್ಟ್ 3 months ಅಲ್ಲಿ ಇರ್ತಕ್ಕಂತಹ ವಾಕರಿಕೆ, ವಾಮಿಟಿಂಗ್ ಏನಿದೆ ಅದು ಈ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ. ನಿಮ್ಗೆ ವಾಕರಿಕೆ, ವಾಮಿಟಿಂಗ್ ಕಮ್ಮಿ ಆಗುತ್ತೆ, ಸುಸ್ತು ಸಂಕಟನೂ ಸಹ ಕಮ್ಮಿ ಆಗುತ್ತೆ. ಇದೇ ಕಾರಣಕ್ಕೆ ಇದನ್ನ ಹನಿಮೂನ್ ಪೀರಿಯಡ್ ಅಂತ ಹೇಳೋದು. ಇನ್ನು ಕೆಲವೊಬ್ರು ಎಕ್ಸಸೈಸ್ ಬಗ್ಗೆ ಕೇಳ್ತಾರೆ. ನೋಡಿ, ನಿಮ್ಗೆ ಯಾವುದೇ ರೀತಿಯಂತಹ ಸಮಸ್ಯೆ ಇಲ್ಲ, ಸಮಸ್ಯೆ ಅಂತಂದ್ರೆ ಲೋ ಲೈಂಗ್ ಪ್ಲೆಸೆಂಟಾ ಇಲ್ಲ, ಇದಕ್ಕೂ ಮುಂಚೆ ಯಾವುದೇ ರೀತಿಯಂತಹ ಬ್ಲೀಡಿಂಗ್ ಆಗಿಲ್ಲ ಅನ್ನೋದಾದ್ರೆ, ಅಥವಾ ಮತ್ತಿತರ ಕಾರಣ ಏನೂ ಇಲ್ಲ ಅನ್ನೋದಾದ್ರೆ, ನೀವು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ಬೋದು, ಲೈಟ್ ಯೋಗಾಸನ ಮಾಡ್ಬೋದು, ವಾಕಿಂಗ್ ಮಾಡ್ಬೋದಾಗಿರುತ್ತೆ. ನೀವು ಯಾವುದೇ ರೀತಿಯಂತ ಎಕ್ಸಸೈಸ್ ಮಾಡೋದಕ್ಕೂ ಮುಂಚೆ ನೀವು ನಿಮ್ಮ ವೈದ್ಯರ ಸಲಹೆನ ಪಡ್ಕೋಬೇಕು. ಯಾಕೆ ಅಂತಂದ್ರೆ ಕೆಲವೊಬ್ರು ಕಮೆಂಟ್ಸ್ ಅಲ್ಲಿ, ಮೇಡಮ್ ನಾನು ಇವಾಗ 5th month ಅಲ್ಲಿ ಇದ್ದೀನಿ, ನಾನು ಎಕ್ಸಸೈಸ್ ಮಾಡ್ಬೋದಾ ಅಂತ ಕೇಳ್ತಾರೆ. ನೋಡಿ, ನಾವು ಯೂಶಲಿ ಏನು ಸಮಸ್ಯೆ ಇಲ್ಲ ಅಂತಂದ್ರೆ ಮಾಡಬಹುದು, ಬಟ್ ನಿಮ್ಮ ಕೇಸ್, ನಿಮ್ಮ ಡೀಟೇಲ್ಡ್ ಹಿಸ್ಟ್ರಿ ನಿಮ್ಮ ಡಾಕ್ಟರ್ಗೆ ಗೊತ್ತಿರುತ್ತೆ. ಯಾಕಂದ್ರೆ ಅವ್ರು ನಿಮ್ಮ ಸ್ಕ್ಯಾನಿಂಗ್ ಮಾಡಿರ್ತಾರೆ, ಸ್ಕ್ಯಾನಿಂಗ್ ನೋಡಿರ್ತಾರೆ, ನಿಮ್ಮ ಮೆಡಿಕಲ್ ಹಿಸ್ಟ್ರಿ ಎಲ್ಲದನ್ನು ಅವ್ರಿಗೆ ಗೊತ್ತಿರೋದ್ರಿಂದ ನೀವು ನಿಮ್ಮ ವೈದ್ಯರನ್ನ ಕೇಳಿ, ನಿಮ್ಮನ್ನ ನೋಡುವಂತಹ ವೈದ್ಯರನ್ನ ಸಲಹೆ ಪಡ್ಕೊಂಡು ಯಾವುದೇ ರೀತಿಯಂತ ಎಕ್ಸಸೈಸ್ ಮಾಡೋದು ಉತ್ತಮ. ಓಕೆನಾ? ಕೆಲವೊಬ್ರು ಸ್ಟೇರ್ಸ್ ಹತ್ಬೋದಾ ಅಂತ ಕೇಳ್ತಾರೆ. ಹತ್ತಬಹುದು, ಬಟ್ ನೀವು ಯಾವುದೇ ರೀತಿಯಂತ ಎಕ್ಸಸೈಸ್ ಮತ್ತೆ ಸ್ಟೇರ್ ಕೇಸ್ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಒಳ್ಳೆ ಗ್ರಿಪ್ ಇರ್ತಕ್ಕಂತಹ ಸ್ಲಿಪ್ಪರ್ನ ಯೂಸ್ ಮಾಡೋದು ಉತ್ತಮ. ಯಾಕಂತಂದ್ರೆ ಇನ್ ಕೇಸ್ ಸ್ಲಿಪ್ ಗಿಪ್ ಆಗಬಾರ್ದು ಅಂತ ಹೇಳಿ. ಟ್ರಾವೆಲಿಂಗ್ ಬಗ್ಗೆ ಕೇಳೋದಾದ್ರೆ, ಮೋಸ್ಟ್ ಆಫ್ ದ ಫ್ಲೈಟ್ಸ್ ಅಲ್ಲಿ ಸೆಕೆಂಡ್ ಟ್ರೈಮಿಸ್ಟರ್ ಅಲೋ ಮಾಡ್ತಾರೆ. ಸೊ ದಟ್ ಶುಡ್ ನಾಟ್ ಬಿ ಎ ಪ್ರಾಬ್ಲಮ್. ಹಲವಾರು ಜನ ಕೇಳೋದು, ಸಂಭೋಗದ ಕ್ರಿಯೆ ಹೇಗೆ, ಹಸ್ಬೆಂಡ್ ಜೊತೆ ನಾವು ಇಂಟರ್ಕೋರ್ಸ್ ಇಟ್ಕೋಬಹುದಾ ಅಂತ ಕೇಳ್ತಾರೆ. ಅಗೇನ್, ನಿಮ್ಗೆ ಯಾವುದೇ ರೀತಿಯಂತ ಬೇರೆ ಲೋ ಲೈಂಗ್ ಪ್ಲೆಸೆಂಟಾ, ಬ್ಲೀಡಿಂಗ್ ಗಿಡಿಂಗ್ ಏನು ಇಲ್ಲ ಅಂತ ಅಂದ್ರೆ ನೀವು ಮಾಡಬಹುದಾಗಿರುತ್ತೆ. ಓಕೆನಾ? ಸೊ ಎಲ್ಲ ಮಾಹಿತಿ ನಿಮ್ಗೆ ಉಪಯೋಗ ಆಯ್ತು ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗೋಣ. ಥ್ಯಾಂಕ್ ಯು.